ನಮಸ್ಕಾರ ವೀಕ್ಷಕರೇ, ನಮ್ಮ ಶೋಧಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ಪ್ರತಿದಿನ ಗುಟ್ಕಾ ಅಥವಾ ಪಾನ್ ಮಸಾಲ ಅಗಿಯೋ ಅಭ್ಯಾಸ ಇಟ್ಕೊಂಡಿದ್ದಾರಾ? ಹಾಗಾದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಬಾಯಿಗೆ ರುಚಿ ಎನಿಸುವ ಈ ಚಿಕ್ಕ ಪ್ಯಾಕೆಟ್ ಒಳಗೆ ಸಾವಿನ ಸಾಮ್ರಾಜ್ಯವೇ ಅಡಗಿರುತ್ತದೆ. ಗುಟ್ಕಾದಲ್ಲಿ ನಿಜವಾಗಿ ಏನಿರುತ್ತೆ, ಅದನ್ನ ತಿನ್ಕೊಂಡು ಹೋದರೆ ನಮ್ಮ ದೇಹಕ್ಕೆ ಏನಾಗುತ್ತೆ, ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಗುಟ್ಕಾ ಅಂದರೆ ಏನು, ಇದರಲ್ಲಿ ಏನೆಲ್ಲ ಇರುತ್ತೆ? ಅಡಿಕೆ ಇದು ಗುಟ್ಕಾದ ಮುಖ್ಯ ಪದಾರ್ಥ. ಇದು ಬಾಯಿಗೆ ಬಣ್ಣ ಮತ್ತು ಕಡಿತದ ರುಚಿ ನೀಡುತ್ತದೆ, ಆದರೆ ಇದು ಬಾಯಿಯ ಕ್ಯಾನ್ಸರ್ಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಇನ್ನು ತಂಬಾಕು, ಇದರಲ್ಲಿ ನಿಕೋಟಿನ್ ಇರುತ್ತದೆ. ಇದು ಮನುಷ್ಯನಿಗೆ ಅತಿ ಬೇಗ ವ್ಯಸನಿಯನ್ನಾಗಿ ಅಂದರೆ ಅಡಿಕ್ಷನ್ ಮಾಡುತ್ತದೆ. ಒಮ್ಮೆ ಇದಕ್ಕೆ ಅಡಿಕ್ಟ್ ಆದರೆ ಬಿಡಿಸೋದು ತುಂಬ ಕಷ್ಟ. ಇನ್ನು ಸುಣ್ಣ ಮತ್ತು ಕತ್ರು ಇವೆರಡು ಸೇರಿಕೊಂಡಾಗ ಬಾಯಿಯ ಸೂಕ್ಷ್ಮ ತ್ವಚೆಯನ್ನು ಸುಟ್ಟು ರಕ್ತ ಬರುವಂತೆ ಮಾಡುತ್ತದೆ. ಇದರಿಂದಲೇ ನಾಲಿಗೆ ಮತ್ತು ಒಸಡುಗಳಿಗೆ ಹಾನಿಯಾಗುತ್ತದೆ. ರಾಸಾಯನಿಕಗಳು ಮತ್ತು ಕೃತಕ ಪರಿಮಳಗಳು, ಇದರೊಂದಿಗೆ ಕ್ಯಾನ್ಸರ್ ಕಾರಕ ರಾಸಾಯನಿಕಗಳು, ಮೈಕ್ರೋ ಗಾಜಿನ ಪುಡಿಗಳು, ಕೆಲವೊಮ್ಮೆ ರಕ್ತ ರವಾನಿಸಲು ಸುಲಭವಾಗಲಿ ಅಂತ ಇದನ್ನು ಸೇರಿಸ್ತಾರೆ, ಮತ್ತು ವಿಷಕಾರಿ ಬಣ್ಣಗಳು ಇರುತ್ತವೆ. ಇದನ್ನು ನಿಯಮಿತವಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನಾಗ್ತದೆ? ಇದನ್ನ ತಿನ್ನೋದ್ರಿಂದ ಬಾಯಿ ತೆರೆಯಲು ಕಷ್ಟ ಆಗುತ್ತೆ. ಗುಟ್ಕಾ ತಿಂದರೆ ಮೊದಲು ಬಾಯಿಯ ಸ್ನಾಯುಗಳು ಗಟ್ಟಿಯಾಗುತ್ತವೆ, ಬಾಯಿ ಪೂರ್ತಿ ತೆರೆಯಲು ಸಾಧ್ಯವಾಗುವುದಿಲ್ಲ. ಖಾರವಾದ ಅಥವಾ ಬಿಸಿಯಾದ ಪದಾರ್ಥಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಹಲ್ಲು ಮತ್ತು ಒಸಡುಗಳ ನಾಶವಾಗುತ್ತದೆ. ಹಲ್ಲುಗಳು ಹಳದಿ ಆಗುತ್ತವೆ, ಒಸಡುಗಳಿಂದ ರಕ್ತ ಬರುತ್ತದೆ ಮತ್ತು ಬೇಗನೆ ಹಲ್ಲುಗಳು ಬಿದ್ದು ಹೋಗುತ್ತವೆ. ಮಾರಣಾಂತಿಕ ಕ್ಯಾನ್ಸರ್ ಶುರುವಾಗುತ್ತದೆ. ಸುಣ್ಣ ಮತ್ತು ತಂಬಾಕಿನ ನಿರಂತರ ಘರ್ಷಣೆಯಿಂದ ಬಾಯಿಯಲ್ಲಿ ಹುಣ್ಣುಗಳು ಉಂಟಾಗಿ ಕೊನೆಯಲ್ಲಿ ಇದು ಕ್ಯಾನ್ಸರ್ ಆಗಿ ಬದಲಾಗುತ್ತದೆ. ಇದರಿಂದ ಶಸ್ತ್ರಚಿಕಿತ್ಸೆ ಮಾಡಿ ನಾಲಿಗೆ ಅಥವಾ ದವಡೆಯನ್ನು ತೆಗೆದುಹಾಕಬೇಕಾದ ಪರಿಸ್ಥಿತಿ ಬರಬಹುದು. ಕೇವಲ ಆರೋಗ್ಯವಷ್ಟೇ ಅಲ್ಲ, ಇದು ನಿಮ್ಮ ಜೇಬಿಗೂ ಕತ್ತರಿ ಹಾಕುತ್ತದೆ. ಪ್ರತಿದಿನ ಖರ್ಚಾಗುವ ಈ ಸಣ್ಣ ಮೊತ್ತವು ತಿಂಗಳು ಅಥವಾ ವರ್ಷದಲ್ಲಿ ದೊಡ್ಡ ಮೊತ್ತವಾಗುತ್ತದೆ. ಜೊತೆಗೆ ಮಾನಸಿಕವಾಗಿ ಆ ವ್ಯಕ್ತಿಯು ಅಭ್ಯಾಸಕ್ಕೆ ಎಷ್ಟು ಗುಲಾಮನಾಗಿರುತ್ತಾನೆ ಅಂದರೆ ಅದು ಸಿಗದಿದ್ದರೆ ಕಿರಿಕಿರಿ ಉಂಟಾಗುತ್ತದೆ. ಸ್ನೇಹಿತರೆ, ಜೀವನ ತುಂಬ ಸುಂದರವಾಗಿದೆ ಅಲ್ವಾ? ನಿಮ್ಮ ಒಂದು ಸಣ್ಣ ಚಟ ನಿಮ್ಮ ಕುಟುಂಬವನ್ನೇ ಸಂಕಷ್ಟಕ್ಕೆ ಸಿಲುಕಿಸಬಹುದು. ಹಿಂದೆ ಈ ಅಭ್ಯಾಸವನ್ನು ಬಿಟ್ಟು ಬಿಡಿ. ನಿಮ್ಮ ಆಪ್ತರಿಗೆ ಯಾರಾದರೂ ಈ ಚಟವಿದ್ದರೆ ಈ ವಿಡಿಯೋವನ್ನು ಅವರಿಗೆ ಕಳಿಸಿ. ಜಾಗೃತರಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶೋಧಾ ಸದಾ ನಿಮ್ಮೊಂದಿಗೆ.